सर्वेभ्यः मम नमस्काराः। सुप्रभातम्। अद्य रघुवंशमहाकाव्ये पञ्चमे सर्गे पञ्चपञ्चाशत्तमं श्लोकं पश्यामः। इक्ष्वाकुवंशप्रभवो यदा ते भेत्स्यत्यजः कुम्भमयो मुखेन संयोक्ष्यसे स्वेन वपुर्महिम्ना तदेत्यवोचत्स तपोनिधिर्माम्। इदानीं प्रतिपदार्थं पश्यामः। इक्ष्वाकुवंशप्रभवः। इक्ष्वाकुवंशः प्रभवः यस्य सः यदा ते भवतः भेत्स्यति विदारयिष्यति अजः कुम्भं कुम्भस्थानम् अयोमुखेन लोहाग्रेण शरेण कुम्भस्थानं संयोक्ष्यसे संगत्स्यसे प्राप्नोति इति स्वेन भवतः वपुर्महिम्ना वपुषः महिम्ना तदा इति अवोच इति उक्तवान्। तपोनिधिः तपः एव नदिः यस्य मतङ्ग महर्षिः माम्। इदानीम् अन्वयं पश्यामः। इक्ष्वाकुवंशप्रभवः अजः यदा ते कुम्भम् अयोमुखेन भेत्स्यति तदा स्वेन वपुः महिम्ना संयोक्ष्यसे इति स तपोनिधिः माम् अवोचत्। इदानीं तात्पर्यं पश्यामः। मम अहङ्कारस्य कारणेन मातङ्गमहर्षिः शापं दत्तवान् गजरूपं प्राप्नोतु इति। यदा अहं तं प्रार्थितवान् तदा तस्य क्रोधः अपगतः। सः शापविमोचनं कदा भवति इति उक्तवान्। इक्ष्वाकुवंशस्य राजा अजः लोहाग्रेण बाणेन यदा भवतः कुम्भस्थलं भेत्स्यति तदा पूर्वरूपं भवान् प्राप्नोति इति। सर्वेभ्यः पुनः मम नमस्काराः। शुभदिनम्। सर्वेभ्यः मम नमस्काराः। शुभदिनम्। ರಘುವಂಶಮಹಾಕಾವ್ಯದ 5ನೆಯ ಸರ್ಗದ 55ನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ಸೇನಾ ಶಿಬಿರದಲ್ಲಿ ಧಾವಿಸಿ ಬರುತ್ತಿದ್ದಂತಹ ಆನೆಯನ್ನು, ಕಾಡಿನ ಆನೆಯನ್ನು ಅಜನು ತನ್ನ ಬಿಲ್ಲಿಗೆ ಲೋಹಾಗ್ರೇಣ ಬಾಣೇನ ತಂದರೆ ಬಾಣದ ತುದಿಯಲ್ಲಿ ಲೋಹದ ಮೊನಚಾದ ಭಾಗವು ಇತ್ತು. ಅಂತಹ ಒಂದು ಬಾಣವನ್ನು ಪ್ರಯೋಗ ಮಾಡಿದ್ದಾನೆ. ಪ್ರಯೋಗ ಮಾಡುವಾಗ ಅದು ಯಾವ ಕಾರಣಕ್ಕೂ ಕಾಡಿನ ಆನೆಯು ಆದ್ದರಿಂದ ಅದನ್ನು ಸಾಯಿಸಬಾರದು ಅಂತ ಅವನಿಗೆ ಗೊತ್ತಿತ್ತು, ಶಾಸ್ತ್ರಜ್ಞಾನ ಇತ್ತು. ಹಾಗಾಗಿ ಅದಕ್ಕೆ ಪೆಟ್ಟಾಗಬೇಕು, ಹಿಂದಿರುಗಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈಶದಾಕೃಷ್ಯ ತಂದರೆ ಸ್ವಲ್ಪ ಮಾತ್ರ ಬಿಲ್ಲಿನ ಹಗ್ಗವನ್ನು ಎಳೆದು ಬಾಣವನ್ನು ಈಗ ಪ್ರಯೋಗ ಮಾಡಿದ್ದಾನೆ. ಆ ಬಾಣವು ಆ ಕಾಡಿನ ಆನೆಯ ಹಣೆಯಲ್ಲಿ ನೆಟ್ಟಿದೆ. ನೆಟ್ಟ ತಕ್ಷಣ ಒಂದು ಆಶ್ಚರ್ಯಕರವಾದಂತಹ ಘಟನೆ ನಡೆಯಿತು. ಒಬ್ಬ ಗಂಧರ್ವ ಅಲ್ಲಿ ಕಾಣಿಸ್ಕೊಂಡ. ಸ್ಫುರತ್ ಪ್ರಭಾಮಂಡಲ ಮಧ್ಯವರ್ತಿ ಅಂತಂದರೆ ಪ್ರಭಾಮಂಡಲ ಇತ್ತು, ಅದರ ಮಧ್ಯೆ ಅತ್ಯಂತ ಆಕರ್ಷಕ ದೇಹವನ್ನು ಹೊಂದಿದ್ದಂತಹ ಒಬ್ಬ ಗಂಧರ್ವ ಅಲ್ಲಿ ಕಾಣಿಸ್ಕೊಂಡ. ಅವನು ತನ್ನ ಪರಿಚಯವನ್ನು ಹೇಳಿಕೊಂಡ. ಒಬ್ಬ ಗಂಧರ್ವ ರಾಜನ ಮಗನಾದ ನಾನು ಮತಂಗ ಮಹರ್ಷಿಗಳಿಗೆ ಜೊತೆಗೆ ನಾನು ಅಹಂಕಾರದಿಂದ ವ್ಯವಹರಿಸಿದೆ. ಆಗ ಅವರು ಶಾಪವನ್ನು ಕೊಟ್ಟಿದ್ದರು. ಅವರನ್ನು ನಾನು ಬಹಳಷ್ಟು ಪ್ರಾರ್ಥನೆ ಮಾಡಿದ ಮೇಲೆ ಅವರು ಶಾಂತರಾಗಿ ಶಾಪ ವಿಮೋಚನೆಯನ್ನು ಹೇಗೆ ಆಗತ್ತೆ ಶಾಪ ವಿಮೋಚನೆ ಅಂತ ಹೇಳಿದರು. ಆಗ ಅವರು ಹೇಳಿದರು, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂತಹ ಅಜ ಎಂಬ ರಾಜ ಯಾವಾಗ ಅಯೋಮುಖೇನ ಬಾಣೇನ ಅಂತಂದರೆ ಬಾಣದ ತುದಿಯಲ್ಲಿ ಲೋಹವು ಇರಬೇಕು, ಚೂಪಾದ ಲೋಹದ ಒಂದು ತುದಿ ಇರಬೇಕು. ಅಂತಹ ಬಾಣದಿಂದ ನಿನ್ನ ಕುಂಭಸ್ಥಲವನ್ನು ಯಾವಾಗ ಭೇದಿಸುತ್ತಾನೆಯೋ ಆವಾಗ ನಿನ್ನ ಮಹಿಮೆಯುಳ್ಳಂತಹ ನಿನ್ನ ಶರೀರವನ್ನು ನೀನು ಮತ್ತೆ ಪಡ್ಕೊಳ್ತೀಯಾ ಅಂತ ಮತಂಗ ಮಹರ್ಷಿಗಳು ಕ್ರೋಧವು ಹೋದ ಮೇಲೆ, ಅವರಿಗೆ ಸಿಟ್ಟು ಹೋದ ಮೇಲೆ ಶಾಪ ವಿಮೋಚನೆ ವೃತ್ತಾಂತವನ್ನು ಹೇಳಿದ್ದರು ಅಂತ ಗಂಧರ್ವರಾಜ ಇಲ್ಲಿ ಅಜನಿಗೆ ಹೇಳ್ತಾ ಇದ್ದಾನೆ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಾಃ. ಶುಭದಿನಂ.